ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸಂವಿಧಾನ ಸಮರ್ಪಣಾ ದಿನ 26ನೇ ಜನವರಿ 77 ವರ್ಷಗಳ ಹಿಂದೆ ಈ ಒಂದು ಸಂವಿಧಾನ ಜಾರಿಗೆ ಬಂತು. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ವರ್ಕ್, ಈ ಸಬ್ ಐಸೆ ಉಸ್ಕು ಏನು ಕೊಡ್ತಕ್ಕಂಥ ಯೋಜನೆಗಳನ್ನು, ಇದು ಅನಿಲ ಭಾಗ್ಯ ಅಂತಕ್ಕಂಥ ಯೋಜನೆ ನಮ್ಮ ಹಿಂದೆ PV ನರಸಿಂಹರಾವ್ ಆದಿ ಕಾಲದಲ್ಲೇ ಬಂದಿರತಕ್ಕಂಥದ್ದು. ಉಜಾಲ ಅಂತಕ್ಕಂಥ ಈಗ ಬದಲಾವಣೆ ಮಾಡಿ ಇವತ್ತು 220 ಜನರಿಗೆ ಇಲ್ಲಿ ಉಜಾಲ ಫ್ರೀ ಸ್ಟೋವ್ ಮತ್ತು ಸಿಲಿಂಡರನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಪರ್ವೀನಾ ಬೇಗಂ ಮಹಾನಗರ ಪಾಲಿಕೆ ಸದಸ್ಯರ ವಾರ್ಡ್ನಲ್ಲಿ ನಾವು ಖಾಲಿದವರು, ವಾಜ್ಬಾಬು ಅವರು, ನಮ್ಮ ಬಾಜೆ ಅವರು, ಇಮ್ರಾನ್ ಅವರು, ಶಬ್ಬೀರ್ ಅವರು, ಎಲ್ಲ ನಮ್ಮ HP ಗ್ಯಾಸ್ ಏಜೆನ್ಸಿ ಮಾಲಕರು ಎಲ್ಲರೂ ಸೇರಿ ನಮ್ಮ ಫಾತಿಮಾ ಅವರು ಎಲ್ಲರೂ ಸೇರಿ ಏನಪ್ಪ ಅಂದರೆ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೀವಿ. ಭಾಳ ಖುಷಿಯಿಂದ ಜನರಿಗೆ ಇದರ ಉಪಯೋಗನ ಮಾಡ್ಕೋಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 41 ಇರ್ಫಾನಾ ಪರ್ವೀನ್ ಖಾಲಿದ್ ಇವರ ಕಾರ್ಪೊರೇಟರ್ ಇವರ ವಾರ್ಡ್ನಲ್ಲಿ ಇವತ್ತು ನಾವು ಫ್ರೀ ಗ್ಯಾಸನ್ನು ಹಂಚಲಾಯಿತು. ಈ ಪ್ರೋಗ್ರಾಮ್ನಲ್ಲಿ ಬಹಳಷ್ಟು ಹೆಣ್ಮಕ್ಳು ಭಾಗವಹಿಸಿದ್ದಾರೆ ಮತ್ತು ಎಲ್ಲರಿಗೆ ಗ್ಯಾಸ್ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಪೊರೇಟರ್ ಖಾಲಿದ್ ಅಣ್ಣವ್ರು ಏನಿದ್ದಾರೆ, ಎಲ್ಲ ತನ್ನ ಜನತೆಯ ಬಗ್ಗೆ ಭಾಳ ವಿಚಾರ ಮತ್ತು ಕಾಳಜಿಲಿಂತ ಮತ್ತು ಅವರು ಒಳ್ಳೆಯನ್ನು ಬಯಸುತ್ತಾ ಯಾವಾಗಲೂ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ. ಆದರೆ ಅವರು ಯಾವಾಗಲೂ ತನ್ನ ಒಂದು ಬೆನಿಫಿಟನ್ನು ನೋಡಿಲ್ಲ, ಬರೀ ಅವರು ಜನತೆ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಇದೆ. ನಾವೆಲ್ಲರೂ ಸೇರಿ ವಾರ್ಡ್ ನಂಬರ್ 41ನಲ್ಲಿ ನಾವು ಇರ್ಫಾನಾ ಪರ್ವೀನ್ ಖಾಲಿದಣ್ಣ ಅವರಿಗೆ ಗೆಲ್ಲಿಸಿ ತಂದಿದ್ದೀವಿ ಅಂತ ನಮಗೆ ಹೆಮ್ಮೆ ಇದೆ. ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಅಡ್ವೊಕೇಟ್ ವಾಜ್ ಬಾಬಾ ಹಾಗೂ ನಮ್ಮ ದಕ್ಷಿಣ ಶಾಸಕರಾದ ಶ್ರೀ ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಸಾಬ್ ಅವರು ಬಂದು ತನ್ನ ಕೈಯಿಂದ ಎಲ್ಲರಿಗೆ ಗ್ಯಾಸನ್ನು ಹಂಚಿದರು. ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಸಾಬ್ ಅವರು ತನ್ನ ಮಾತಿನಲ್ಲಿ ಹೇಳಿದರು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನೇನು ಬೆನಿಫಿಟ್ಗಳು ಇವೆ, ನಮ್ಮ ಏನೇನು ಸೌಲಭ್ಯವು ಸಿಕ್ಕಿವೆ ಅವೆಲ್ಲ ನಾವು ಜನತೆ ಸಲುವಾಗಿ ತಂದಿದ್ದೇವೆ. ಅವರು ಒಳ್ಳೆಯದು ತನ್ನ ಜೀವನ ಸಾಗಲು ನಾವು ಯಾವಾಗಲೂ ಯೂಸ್ ಆಗಲಿ ಅಂಥವೆಲ್ಲ ನಾವು ಸ್ಕೀಮ್ಗಳು ಏನು ತಂದಿದ್ದೇವೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿದೆ. ಇರ್ಫಾನಾ ಪರ್ವೀನ್ ಮತ್ತು ಕಾರ್ಪೊರೇಟರ್ ಅವ್ರದ್ದು ಯಾವಾಗಲೂ ತಮ್ಮ ಜನತೆ ಸಲುವಾಗಿ ನಮ್ದು ಏನು ಸೇವೆ ಇದೆ ಅವರು ಇದೇ ಥರ ಆಗಿ ಸಲ್ಲಿಸ್ತಾ ಈ ಪ್ರೋಗ್ರಾಮನ್ನು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಅಸ್ಲಂ ಬಾಜೆ ಸಾಬ್ ಕಾರ್ಪೊರೇಟ್ರು ಮತ್ತು ನಮ್ಮ ಬ್ಲಾಕ್ ಮೈನಾರಿಟಿ ಇಮ್ರಾನ್ ರಿಜ್ವಿ ಮತ್ತು ಬಹಳಷ್ಟು ಗಣ್ಯ ವ್ಯಕ್ತಿದರು ಇದ್ದರು. ಮತ್ತು ಎಲ್ಲ ಹೆಣ್ಮಕ್ಳು ಸೇರಿ ತನ್ನ ಒಂದು ಅನಿಸಿಕೆಗಳನ್ನು ಹೇಳಿ ಮತ್ತು ಕೆಲವೊಂದು ಮಾತುಗಳ ಬಗ್ಗೆ ಮಾತಾಡಿದರು. ನಾನು ಇದೇ ಹೇಳ್ತೀನಿ, ನಾನು ಇಲ್ಲಿ ಪ್ರೋಗ್ರಾಮ್ನಲ್ಲಿ ಇದ್ದೆ. ಎಲ್ಲ ಹೆಣ್ಮಕ್ಳು ಎಲ್ಲರಿಗೆ ಭಾಳ ತುಂಬ ಸಂತೋಷವಾಯಿತು. ಈ ಉಚಿತ ಗ್ಯಾಸನ್ನು ಏನು ಪಡೆದುಕೊಂಡಿದ್ದಾರೆ, ಎಲ್ಲರಿಗೆ ಸೌಲಭ್ಯ ಸಿಗಬೇಕು ಮತ್ತು ಎಲ್ಲರಿಗೆ ಈ ಥರ ಏನು ವಾರ್ಡ್ನಲ್ಲಿ ಕೆಲಸ ನಡೆದಿದೆ ಎಲ್ಲ ವಾರ್ಡ್ ಕಡೆಯೂ ಕೆಲಸ ಆಗಬೇಕು ಮತ್ತು ನಾವೆಲ್ಲರೂ ಸಂತೋಷವಾಗಿದ್ದೇವೆ ಅಂಥೇಳಿ ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಫಾತಿಮಾ ಶೇಖ್.